ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ನಾನು ಗೋಲ್ಗುಗ್ ಹಾಕಿಟ್ಟಿರ್ತೀನಿ, ಏನಾದರೂ ಒಂದು ತಗೋತೀನಿ, ಆಷಾಢದಲ್ಲಿ ತಗೋತೀನಿ, ಶ್ರಾವಣಕ್ಕೆ ಪೂಜೆ ಮಾಡಕ್ಕೆ ಸರಿ ಹೋಗುತ್ತೆ ಅಂತ. ಈ ಸಲ ನನ್ನ ಒಂದು ಸಿಲ್ವರ್ ಕಲೆಕ್ಷನ್ ಅಲ್ಲಿ ಇದು ಸೇರ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಪ್ಪದ ದೀಪ ಬೆಳಗೋದಕ್ಕೆ ಅಮ್ಮನವ್ರಿಗಾಗ್ಲಿ ಮತ್ತೆ ರಾಯರಿಗಾಗ್ಲಿ ಬೇಕಿತ್ತು ನನಗೆ. ಇದನ್ನೊಂದು ತಗೊಂಡಿರ್ಲಿಲ್ಲ ನಾನು, ಈ ಸಲ ತಗೋಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿ ಇದನ್ನ ನಾನು ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಕ್ಯೂಟ್ ಆಗಿ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ. ಈ ತರ ಬರುತ್ತೆ ಇದು. ಈ ಡಿಸೈನ್ ತೋರಿಸ್ತೀನಿ ಬನ್ನಿ ಹತ್ರ. ಈ ತರ ಡಿಸೈನ್ ಇದೆ. ಇದು ತುಪ್ಪದ ದೀಪ ಬೆಳಗೋದಕ್ಕೆ ತುಂಬಾ ಚೆನ್ನಾಗಿದೆ. ಇದ್ರ ಪ್ಲೇಟ್ ಇದೆ ನನ್ನ ಹತ್ರ. ಪ್ಲೇಟ್ ಇದೆ, ದೀಪ ಇರಲಿಲ್ಲ. ಇದು ತುಪ್ಪದ ದೀಪ ಬೆಳಗೋದಕ್ಕೆ ಗುರುವಾರ ರಾಯರ್ ಪೂಜೆ ಮಾಡಿದಾಗ ತುಪ್ಪದ ದೀಪ ಬೆಳಗ್ತೀವಲ್ವಾ, ಅವಾಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೊಂದು ತಗೊಂಡೆ. ಇನ್ನು ನನ್ನ ಚೈನ್ ಕಟ್ಟಾಗ ಅವೆಲ್ಲ 3 months ಆಗಿತ್ತು. ನಾನೇನು ಟ್ರೆಂಡಿಂಗ್ ಎಲ್ಲ ಫಾಲೋ ಮಾಡಲ್ಲ, ಕಟ್ಟಾಗಿತ್ತು. ಹಂಗಾಗಿ ನೋಡೋಣ ಅಂತ ಸುಮ್ಮನೆ ಇದ್ದೆ. ಒಂದ್ಸಲಿ ಅದನ್ನ ಬೆಸಿಸ್ತೀವಲ್ಲ, ಅದನ್ನ ಮಾಡಿಸ್ಕೊಂಡು ಬಂದೆ. ಆದ್ರೆ ಅದೇನು ಜಾಸ್ತಿ ಅದಕ್ಕೆ ಲೈಫ್ ಬರಲಿಲ್ಲ, ಕಟ್ಟಾಯ್ತು. ಮತ್ತೆ ಹಂಗೆ ಸುಮ್ಮನೆ ಇಟ್ಟಿದ್ದೆ. ಸರಿ ಆಯ್ತು, ಫೈನಲಿ ಅದನ್ನ ಹಾಕ್ಬಿಟ್ಟು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಈ ಸರಿ ಫಸ್ಟ್ ಟೈಮ್ ಈ ತರ ಡಿಸೈನ್ ನ ತಗೊಂಡಿದ್ದೀನಿ. ನಾನು ಏನಾದ್ರೂ ಒಂದ್ ಇಷ್ಟ ಆಯ್ತು ಅಂದ್ರೆ ಪದೇ ನಾನು ಅದೇ ಡಿಸೈನ್ ಅದೇ ಚಪ್ಪಲಿಗಳನ್ನ ತಗೋತಾ ಇರ್ತೀನಿ. ನಾನು ಚೇಂಜ್ ಮಾಡ್ಬೇಕು ಅಂತ ಏನ್ ನನಗೆ ಆ ಥರ ಅನ್ಸಲ್ಲ. ಇದನ್ನ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಹಂಗಾಗಿ ಈ ಡಿಸೈನ್ ಚೈನ್ ನಾನು ಈ ಸರಿ ತಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರ್ಬೋದು ಅಂತ ಗೊತ್ತಿಲ್ಲ ನನಗೆ. ಈ ಡಿಸೈನ್ ನಾನು ಫಸ್ಟ್ ಟೈಮ್ ತಗೊಂಡಿರೋದು. ಇನ್ನು ಕಾಲುಂಗುರದಲ್ಲಿ ಬಿದ್ದೋಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ತಗೊಂಡಿದ್ದೀನಿ. ಈ ತರ ಡಿಸೈನ್ ತಗೊಂಡಿದ್ದೀನಿ ಈ ಸಲ. ಯಾರಿಗಾದ್ರೂ ಯೂಸ್ ಆಗ್ಬೋದು ನೀವೇನಾದ್ರೂ ತಗೊಳಕ್ ಹೋದ್ರೆ ಅಂತ ಅಂದ್ಬಿಟ್ಟು. ಹಂಗಾಗಿ ಈ ತರ ಇದೆ. ಬನ್ನಿ ಹತ್ರ ತೋರಿಸ್ತೀನಿ ಡಿಸೈನ್ ಚೇಂಜ್ ಹೆಂಗಿದೆ ಅಂತ. ಈ ತರ ಡಿಸೈನ್ ಅಲ್ಲಿ ಫಸ್ಟ್ ಟೈಮ್ ನಾನು ತಗೊಂಡಿರೋದು ಈ ತರ. ಇದು ಚೆನ್ನಾಗಿ ಬಾಳಿಕೆ ಬರ್ಬೋದು ಅಂತ ಅಂದ್ಬಿಟ್ಟು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಬಳಸ್ತೀನಿ. ಯಾಕೆಂದರೆ ನಾನು ಅವಾಗವಾಗ ಏನು ಚೇಂಜ್ ಮಾಡಲ್ಲ ಅಲ್ವಾ, ಹಂಗಾಗಿ ಸ್ವಲ್ಪ ಲೈಫ್ ಇರೋದನ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿರೋದನ್ನು ನಾನು ಯಾವಾಗಲೂ ಬಳಸ್ತಾ ಇದ್ದೆ. ಇದು ಫಾರ್ ದ ಫಸ್ಟ್ ಟೈಮ್ ಈ ಥರ ನಾನು ತೊಗೊಂಡಿದ್ದೀನಿ. ಇನ್ನು ಕಾಲುಂಗುರ ಬಂದು ಈ ಥರ ತೊಗೊಂಡಿದ್ದೀನಿ. ಏನೋ ಒಂಥರದಿಗೆ ಸ್ವಲ್ಪ ಇದು ಎಲ್ಲ ಕಾಲುಂಗುರಗಳಿಗಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನಾನು ರಶ್ಮಿ ಹೋಗಿದ್ವಲ್ವಾ, ಆವಾಗ ಅವಳಿಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನಾನು ಈ ಕಾಲುಂಗುರನ ತಗೊಂಡಿದ್ದೀನಿ. ಈ ಥರ ಚೈನ್ ತಗೊಂಡು ನನ್ನ ದೇವ್ರ ಮನೆಗೆ ಈ ಒಂದು ಸೆಟ್ಟು ಇದಾಯಿತು ಅಂತ ಹೇಳ್ಬೋದು. ಇನ್ನು ನಾನು ಮೈಸೂರಿಗೆ ಹೋಗಿದ್ದಾಗ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗಿದ್ದೆ, ಆ ವಿಡಿಯೋ ಇತ್ತು, ಅದನ್ನು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಹಬ್ಬದ ಯಾವುದೂ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ, ಎಷ್ಟಾಯಿತೋ ಅಷ್ಟು ಮಾಡ್ಕೊಂಡಿದ್ದೀನಿ. ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು. ಬನ್ನಿ ಆ ವಿಡಿಯೋ ನೋಡ್ಕೊಂಬರೋಣ. ಇದು ನನ್ನ ಈ ಸಲ ಸಿಲ್ವರ್ ಕಲೆಕ್ಷನ್. ನಮ್ಮ ಅಕ್ಕನ ಮನೆಗೆ ಹೋಗಿದ್ನಲ್ಲ, ಇವತ್ತು ನಾವು ಅನ್ಕೊಂಡಿದ್ವಿ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಇದ್ದಿದ್ದು. ಆದ್ರೆ ಮನೆಯವರು ಬರ್ತಾ ಇದೀನಮ್ಮ ಚಾಮುಂಡಿ ಬೆಟ್ಟಕ್ಕೆ ಅಂತ ಅಂದ್ರು. ಸರಿ ಆಯ್ತು, ಇನ್ನೇನು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದಾರಲ್ವಾ, ಹಂಗೇನೆ ಚಾಮುಂಡಿ ಬೆಟ್ಟದ ದರ್ಶನ ಮಾಡ್ಕೊಂಡು ಅಲ್ಲಿಂದ ಅವ್ರ ಜೊತೆನೆ ಬೆಂಗಳೂರಿಗೆ ಹೊರಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಎಲ್ಲ ಬಟ್ಟೆ ಎಲ್ಲ ನೆನ್ನೆನೆ ವಾಶ್ ಮಾಡಿ ಹಾಕಿದ್ವಿ. ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಲ್ವಾ, ಪೂರ್ತಿ ನೈಟು ನಿದ್ದೆನೆ ಮಾಡಿಲ್ಲ. ಹಂಗಾಗಿ ನಮ್ಮ ಅಮ್ಮನಿಗೂ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ದೇವ್ರ ಮನೆಗೆಲ್ಲ ದೀಪ ಅಂಟಿಸ್ಬಿಡು ಅಂತ ನಮ್ಮ ಅಕ್ಕ ಹೇಳಿದ್ಲು. ಸರಿ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ನೋಡಿ ಬಸ್ಸಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಿದ್ದಾರೆ. ನನಗಂತೂ ನಿದ್ದೆ ಬರಲ್ಲ. ನಮ್ಮ ಅಕ್ಕ ಒಂದ್ ಕಡೆ ನಿದ್ದೆ ಮಾಡ್ತಿದ್ದಾಳೆ. ಪಾಪ ಪೂರ್ತಿ ನೈಟು ಯಾರು ನಿದ್ದೆ ಮಾಡಿಲ್ಲ. ಇನ್ನು ಪಾಪು ಅಂತೂ ತುಂಬಾ ಕ್ಯೂಟ್ ಆಗಿತ್ತಲ್ವಾ, ಹಂಗಾಗಿ ಮಾತಾಡಿಸ್ಕೊಂಡು ಕೈ ತುಂಬಾ ಬಳೆ ಹಾಕೊಂಡಿದ್ ಇದ್ದಾಳೆ ಅಂತ ಹೆಣ್ಮಗು ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಹಿಂಗೆ ಆಟ ಆಡಿಸ್ತಾ ಇದ್ದೆ ಅಷ್ಟೇನೆ. ಕೈ ತುಂಬಾ ಬಳೆ ಹಾಕೊಂಡು ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ. ಆಮೇಲೆ ಅಲ್ಲಿಂದ ಬರ್ತಿದ್ದಂಗೆನೆ ಮನೆಯವರು ಅಷ್ಟರಲ್ಲಿ ಬಂದಿದ್ರು. ಸರಿ ಅಂತ ಅನ್ಬಿಟ್ಟು ಇವಾಗ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಅನ್ಬಿಟ್ಟು 3 ಜನ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಇಲ್ಲಿ ಟಿಕೆಟ್ ಕೂಡ ಇತ್ತಲ್ವಾ ಚಾಮುಂಡಿ ಬೆಟ್ಟದಲ್ಲಿ. ಎಷ್ಟಲ್ಲಿ ಹೋದ್ರು ನನ್ಗೇನು ಬೇಜಾರೇ ಆಗಲ್ಲ ಚಾಮುಂಡಿ ಬೆಟ್ಟಕ್ಕೆ, ಆಯ್ತಾ. ಅಷ್ಟು ಖುಷಿ ಆಗ್ತಾ ಇರುತ್ತೆ ನನ್ಗೆ. ಹಂಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಚೆನ್ನಾಗಿ ದರ್ಶನ ಆಯ್ತು, ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ದರ್ಶನ ಮಾಡ್ಕೊಂಡು ಹಂಗೆ ನಮ್ ದೊಡ್ಡಮ್ಮನ್ ನೋಡಕ್ ಹೋಗ್ಬೇಕಾಗಿತ್ತು. ಈ ಸಲ ಮೈಸೂರಿಗೆ ಬಂದಾಗ್ಲೂ ನೋಡಕ್ ಹೋಗಿಲ್ಲ ಅಂದ್ರೆ ಅಷ್ಟೇ ಬೈಕೊಂತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಹೇಳ್ತಾ ಇದ್ರು, ಯಾಕೋ ರಾತ್ರಿ ನಿದ್ದೆ ಮಾಡಿಲ್ಲ, ತುಂಬಾ ತಲೆ ನೋಯ್ತಾ ಇದೆ ನನಗೆ, ಆಗೋದಿಲ್ಲ ಬರೋದಕ್ಕೆ, ಬೆಂಗಳೂರಿಗೆ ಹೋಗ್ಬಿಡೋಣ ಅಂತ. ನಮ್ಮ ಅಕ್ಕ ಅಂದ್ಲು, ಇಲ್ಲ ಇಷ್ಟು ದೂರ ಬಂದಿಲ್ಲ ಅಂದ್ರೆ ಇದಾಗುತ್ತೆ ಅಂತ. ಸರಿ ಆಯ್ತು ಅಂತ ಅನ್ಬಿಟ್ಟು ಮನೆಯವರು ಇನ್ನೂ ಪದೇ ಬರಕ್ ಆಗ್ತಿರಲ್ಲ ಅಲ್ವಾ, ಹಂಗೆ 3 ಸಲ ಬಂದಿದ್ದಾಳೆ ದೊಡ್ಡಮ್ಮನ್ ನೋಡ್ಬೇಕು ಅಂತ. 3 ಸಲಿನೂ ಹೋಗೋದಕ್ಕಾಗಿಲ್ಲ. ಈ ಸಲ ಹೋಗಿ ನೋಡ್ಕೊಂಡು ಬಂದ್ಬಿಡು ನೀನು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಅನ್ಬಿಟ್ಟು ಇಲ್ಲಿ ಚಪ್ಲಿನ ನಾನು ನಮ್ಮ ಅಕ್ಕ ಬಿಟ್ಲು ಅಂತ ಅನ್ಬಿಟ್ಟು ಚಪ್ಲಿ ಸ್ಟ್ಯಾಂಡ್ ಬಿಟ್ಟಿಲ್ಲ, ಹೊರಗಡೆ ಬಿಟ್ಬಿಟ್ಟಿದ್ದೆ, ತಗೊಂಡೋಗ್ಬಿಟ್ಟು ಅದು ಯಾವ್ದೋ ಮಂಟಪ ಇದೆಯಲ್ಲ ಅಲ್ಲಿ ಹಾಕ್ಬಿಟ್ಟಿದ್ರು. ಸರಿ ಆಯ್ತು, ಅಲ್ಲಿ ಸಿಕ್ತು, ಯಾರೋ ಹೇಳಿದ್ರು ಹೂವ ಮರೋರು ಅಲ್ಲಿರುತ್ತೆ ನೋಡಿ ಅಂತ. ಸರಿ ಬಂದ್ಮೇಲೆ ಇನ್ನು ಮನೆ ಕ್ಲೀನ್ ಮಾಡ್ಬೇಕು. ಅಲ್ಲಿ ಅದೇ ಹೇಳಿದ್ನಲ್ಲ ನಿಮ್ಗೆ, ಚೈನ್ ಕಟ್ ಆಗಿತ್ತು ಅಂತ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ಗೆ ಹೋಗಿದ್ವಿ. ಅಲ್ಲೇನೋ ಇದೇ ಚೆನ್ನಾಗೆ ಅನ್ಸ್ಲಿಲ್ಲ ನನ್ಗೆ,
ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಮೈಸೂರ್ ಹತ್ರ ಅಲ್ಲಿ ನಿಂತಿರ್ಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ ಕೂಡ ಬಂದು ಮಾತಾಡ್ಸಿದ್ರು. ಅವ್ರ ಹೆಸರು ಏನು ಅಂತ ನೆನಪಿಲ್ಲ ನಂಗೆ. ಅದಾದ್ಮೇಲೆ ಕ್ಲೀನ್ ಮಾಡ್ಕೋಬೇಕಲ್ವಾ ಮನೆ, ಅದಕ್ಕೆ ನನ್ಗೆ ಇದು ಬೇಕಿತ್ತು ಅಂತ ಅಂದ್ಬಿಟ್ಟು ತರ್ಸ್ಕೊಂಡೆ. ಅಗರೋದು ತುಂಬಾ ಚೆನ್ನಾಗಿದೆ. ಇದರಿಂದಾನೇ ನನ್ಗೆ ತುಂಬಾ ಬೇಗ ಕೆಲಸ ಆಯ್ತು ಅಂತಾನೆ ಹೇಳ್ಬೋದು. ಇದ್ರ ಲಿಂಕ್ ಕೊಡಿ ಅಂತ ಆಗ್ತಾನೆ ಇದ್ದೀರಾ. ಇನ್ನು ಮಿನಿ ವ್ಲಾಗ್ ಮಾಡಿದ್ನಲ್ವಾ, ಅದ್ರಲ್ಲೇನೆ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ಹಾಕಿರ್ತೀನಿ ಲಿಂಕ್, ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾನು ಹೇಳಿರ್ತೀನಲ್ವಾ, ಇವಾಗ ನೀವು ಅಮೆಝಾನ್ ಅಲ್ಲಿ ಹೋಗಿ ಬೇಕಾದ್ರೆ ಈ ನೇಮ್ ನಾವು ಹೊಡೆದ್ರು ನಿಮ್ಗೆ ಬರುತ್ತೆ. ಲಿಂಕೇ ಇದ್ ಮಾಡ್ಬೇಕು ಅಂತ ಏನಿಲ್ಲ ಆಯ್ತಾ. ನಿಮ್ಗೆ ಈಸಿ ಆಗ್ಲಿ ಅಂತ ಅಂದ್ಬಿಟ್ಟು ಲಿಂಕ್ ನ ಅಲ್ಲಿ ಅಂದ್ರೆ ಪ್ರಾಡಕ್ಟ್ ನ ಹಾಕಿರ್ತೀನಿ ಅಷ್ಟೇನೆ. ನಿಮ್ಗೆ ಬೇಡ ಅಂದ್ರೆ ನೀವು ಅಮೆಝಾನ್ ಅಲ್ಲಿ ಹೋಗಿ ಆ ಪರ್ಚೇಸ್ ಮಾಡ್ಬೋದು ಆಯ್ತಾ. ನಿಮ್ಗೆ ಹೆಸರು ಹೊಡೆದ್ರೆ ಸಾಕು ಬಂದ್ಬಿಡುತ್ತೆ ನಿಮ್ಗೆ ಯಾವ ತರ ಬೇಕು ಅಂತ ಅಂದ್ಬಿಟ್ಟು. ನಾನು ಸ್ವಲ್ಪ ಇದರಲ್ಲಿ ಕಸನ ಗುಡ್ಸ್ಕೋಬಹುದು, ಆಮೇಲೆ ಡಸ್ಟ್ ತೆಗಿಬಹುದು, ಆಮೇಲೆ ಮೇಲ್ಗಡೆ ಎಲ್ಲ ಸ್ವಲ್ಪ ಸಂದಿಲಿ ಅದೆಲ್ಲ ಇರುತ್ತಲ್ವಾ, ಅದೆಲ್ಲ ಸ್ವಲ್ಪ ತೆಗಿಬೇಕು ಅಂತಂದ್ರೆ ನಮ್ಗೆ ನೋಡಿ ಈ ತರ ಎಲ್ಲ ನಮ್ದು ಡಾಗಿ ಇರೋದ್ರಿಂದ ತುಂಬಾ ಈ ಚಳಿಗೆ ಕೂದಲು ಉದುರುತ್ತೆ ಅವಳಿಗೆ. ಹಂಗಾಗಿ ಎಲ್ಲ ಎಷ್ಟೇ ಪರ್ಕೆಲ್ ಗುಡ್ಸಿದ್ರು ಅದು ಕ್ಲೀನೇ ಆಗಲ್ಲ. ಇದ್ರಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದ್ರೆ ನನ್ಗಂತೂ ತುಂಬಾ ಇಷ್ಟ ಆಗಿದೆ ಇದು. ಇಲ್ಲಿ ಬಂದು ಎಲ್ಲಾನು ಕೂಡ ಡಸ್ಟ್ ಕಲೆಕ್ಟ್ ಆಗುತ್ತೆ. ಆಮೇಲೆ ಬೇಕಾದ್ರೆ ನಾವು ರಿಮೂವ್ ಮಾಡಿ ಅದನ್ನ ವಾಶ್ ಮಾಡಿ ಎತ್ತಿಟ್ಕೊಳ್ಬಹುದು. ತುಂಬಾ ಚೆನ್ನಾಗಿದೆ ಆಯ್ತಾ. ಆಮೇಲೆ ಸೋಫಾ ಹತ್ರ ಇದೆಲ್ಲಕ್ಕೂ ಕೂಡ ತುಂಬಾ ಯೂಸ್ ಆಯ್ತು ನನ್ಗೆ. ಈ ಸಲ ಹಬ್ಬ ತುಂಬಾ ಈಸಿ ಅನಿಸ್ತು. ಈ ಮನೇಲಿ ಇದೇ ಫಸ್ಟ್ ಟೈಮ್ ನಾನು ಹಬ್ಬ ಮಾಡ್ತಾ ಇರೋದು. ಯಾಕೆಂದ್ರೆ ಹೋದ ವರ್ಷ ನಮ್ಗೆ ಸೂತ್ಕ ಇತ್ತಲ್ವಾ, ಹಂಗಾಗಿ ಮಾಡೋದಕ್ಕೆ ಆಗಿರ್ಲಿಲ್ಲ. ಒಂದೊಂದ್ ದಿನ ಇಷ್ಟಿಷ್ಟು ಕೆಲಸ ಅಂತ ಅಂದ್ಬಿಟ್ಟು ಡಿವೈಡ್ ಮಾಡ್ಕೊಂಡಿದ್ದೆ. ಹಂಗಾಗಿ ಈ ಸಲ ನನಗೆ ತುಂಬಾ ಪೀಸ್ ಆಗಿ ಹಬ್ಬನ ಮಾಡಿದೆ. ಪ್ರತಿ ವರ್ಷ ಏನಾಗೋದು, ಅಲ್ಲಿ ಕೆಲಸದ ಆಂಟಿದಿರು ಬರ್ತಿದ್ರು, ಅವರು ಮಾಡ್ಕೊಟ್ರು ನನಗೆ ತುಂಬಾ ರೆಸ್ಟ್ಲೆಸ್ ಅಂತ ಅನ್ನಿಸ್ತಾ ಇತ್ತು ಯಾವಾಗ್ಲೂನು. ಯಾಕೆಂತಂದ್ರೆ ಗುರುವಾರನೇ ನಾನು ತಿಂಡಿ ಮಾಡ್ಕೊಳ್ಳೋದಿರ್ಬೋದು, ಹೂವ ತರೋದಿರ್ಬೋದು, ಎಲ್ಲಾನು ಒಂದೇ ದಿನಕ್ಕೆ ಇಟ್ಕೊಂಡ್ಬಿಡ್ತಾ ಇದ್ದೆ. ಈ ಸಲ ನಾನು ಏನ್ ಮಾಡ್ದೆ ಅಂತಂದ್ರೆ ಡೈಲಿ ಇಷ್ಟು ಕೆಲಸ, ಇಷ್ಟು ತಿಂಡಿಗಳು ಮಾಡ್ಕೊಳ್ಳೋದಿರ್ಬೋದು, ಇದನ್ನೆಲ್ಲ ಕೂಡ ನಾನು ಮುಂಚೆನೆ ಮಾಡಿ ಇಟ್ಕೊಂಡಿರೋದ್ರಿಂದ ನೋಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅದನ್ನೆಲ್ಲ ಒರ್ಸೋದಕ್ಕೆ ಎಲ್ಲ ನೀರೆಲ್ಲ ಸೋರ್ಕೊಂಡ್ಮೇಲೆ ಒರ್ಸ್ಕೊಳ್ಳೋಣ ಅಂತ ಈಚೆ ಹಾಕ್ಬಿಟ್ಟೆ. ಆಮೇಲೆ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಈ ತರ ಕೆಲಸಗಳನ್ನ ಮಾಡ್ಕೊಂಡಿರೋದ್ರಿಂದ ನನ್ಗೆ ಈ ಸಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಲಕ್ಷ್ಮಿನೂ ಎಷ್ಟು ತುಂಬಾ ಚೆನ್ನಾಗಿತ್ತು ಅಂದ್ರೆ, ನಾನು ಈ ಸಲ ಮಕೋಡ ತಂದಿದ್ದೆ, ಅದನ್ನ ಲಾಸ್ಟ್ ಟೈಮ್ ಇಡೋದಕ್ಕೆ ಆಗಿರ್ಲಿಲ್ಲ ಅಲ್ವಾ, ಈ ಸಲಿನೇ ಫಸ್ಟ್. ಮನೇಲಿ ಇರ್ಬೇಕಾದ್ರೆ ಸ್ವಲ್ಪ ಸುಸ್ತಾದಂಗ ಅನಿಸ್ತಿತ್ತು ನನಗೆ ಹಬ್ಬ ಮಾಡ್ಬೇಕಾದ್ರೆ. ಆದ್ರೆ ಈ ಸಲ ಏನು ಇಲ್ಲ, ಪೀಸ್ ಆಗಿ ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಲಕ್ಷ್ಮಿ ಅಂದ್ರೆ ನನ್ ಕಣ್ಣೆ ಬೀಳೋ ತರ ಇತ್ತು. ಅಷ್ಟು ಮುದ್ದಾಗಿತ್ತು. ಮನೆಯವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನೀನೇ ಸಿಂಪಲ್ ಆಗಿದ್ಯಾ, ಹಂಗೆ ಲಕ್ಷ್ಮಿ ಸಿಂಪಲ್ ಆಗಿರ್ಬೇಕು, ಅದೇನೋ ಅಲಂಕಾರ ಎಲ್ಲ ಮಾಡಿದ್ರೆ ನೋಡು ನೀನು ಅಂತ. ನಾನೇನು ಮಾಡಿಲ್ಲ ಬಿಡ್ರಿ ಅಂದ್ರುನು ಹಿಂದೆ ಸುಮ್ನೆ ಹಬ್ಬ ಹಬ್ಬ ಅಂತ ಓಡಾಡ್ತಿರ್ತೀಯ ಅಂತ. ಹೆಣ್ಮಕ್ಳು ಅಂದ್ರೆ ಹಂಗೆ ತಾನೇ ನಾವು. ಏನಾದ್ರೂ ಹಬ್ಬ ಬರ್ತಿದೆ ಅಂದ್ರೆ ನಮ್ಗೊಂಥರ ಖುಷಿ ಆಗ್ತಾ ಇರುತ್ತೆ ಅಂತ ಅನ್ಬಿಟ್ಟು ಅವ್ರಿಗೂ ಹೇಳ್ಬಿಟ್ಟು ಅಮ್ಮ ಬಂದಿದ್ರು. ಅಮ್ಮ 3 ದಿನದಿಂದ ನೀನೇ ಮಾಡಿದ್ಯಾ, ನಾನ್ ಪೂಜೆ ಸಾಮಾನೆಲ್ಲ ತೊಳ್ಕೊಡ್ತೀನಿ ಅಂತ ಅನ್ಬಿಟ್ಟು, ಸರಿ ಅಂತ ಅನ್ಬಿಟ್ಟು ನಾನು ಏನ್ ಮಾಡಿದೆ, ಒಂದ್ ಸ್ವಲ್ಪ ಪೂಜೆ ಇದೆಲ್ಲ ಇತ್ತಲ್ವಾ, ತಾಮ್ರದ್ದು ಅದೆಲ್ಲ ಇತ್ತಳಿದೆಲ್ಲ, ಅದನ್ನೆಲ್ಲ ಹುಣ್ಸೆಹಣ್ಣಲ್ಲಿ ನೆನೆ ಹಾಕಿದ್ದೆ ಬೇಗ ಬಿಟ್ಕೊಳುತ್ತೆ ಅಂತ. ಇನ್ನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಪಾತ್ರೆ ರಾತ್ರಿನೇ ನಾನು ತೊಳೆದ್ಬಿಟ್ಟಿದ್ದೆ ಸೋಮವಾರ. ಇನ್ನೊಂದ್ ಸ್ವಲ್ಪ ಪಾತ್ರೆನ ಈಚೆಗಡೆ ತೊಳೆದಿಟ್ಬಿಟ್ಟು ಬಂದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಂಬಲ್ಲ, ಗುರುವಾರ ನೈಟ್ 9:30ಗೆ ಹೋಗಿರೋದು ಹೂವ ತರೋದಿಕ್ಕೆ. ಮನೆಯವ್ರು ಅಲ್ಲಿವರೆಗೂ ಸೀರೆ ತಗೊಂಡ್ರಾಯ್ತು ಬಿಡು, ಹೂವ ತಂದ್ರಾಯ್ತು ಬಿಡು ಅಂತ ಅನ್ಬಿಟ್ಟು ನೋಡ್ತಾನೆ ಇದ್ದೆ KR ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರೈಸ್ ಇದೆ ಅಲ್ವಾ ಅಂತ ಅನ್ಬಿಟ್ಟು ನಾವು ಗುರುವಾರ ನೈಟ್ 9:30ಗೆ ಹೋಗಿ ಹೂವ ಮತ್ತೆ ಮನೇಲೆ ಇತ್ತು ಸೀರೆ, ಅದನ್ನೇ ಉಡಿಸ್ದೆ. 9:30 10 ಗಂಟೆಲಿ ಎಲ್ಲಿ ಸೀರೆ ಸಿಗುತ್ತೆ, ಕತ್ಲೆಯಲ್ಲಿ ಏನ್ ಯಾವ ಕಲರ್ ಅಂತಾನು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ನಾನು ಇಟ್ಕೊಂಡಿರ್ತೀನಿ, ಇವರು ಕೆಲ್ಸದ ಬಿಸಿನಲ್ಲಿ ಮರ್ತ್ ಬಿಡ್ತಾರೆ ಅಂತ ಗೊತ್ತಲ್ವಾ ನನ್ಗೆ. ಹಂಗಾಗಿ ಏನು ಇದ್ ಮಾಡಕ್ ಆಗಲ್ಲ. 20 ವರ್ಷ 19 ವರ್ಷ ಆಯ್ತು, ಇನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ಅಲ್ವಾ ಅಂತ ಅನ್ಬಿಟ್ಟು ನಾನು ಎಲ್ಲರ ಸೀರೆ ಎಲ್ಲ ಏನೇನ್ ಬೇಕು ಎಲ್ಲಾನು ಕೂಡ ಟೇಬಲ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ಉಡ್ಸೋಣ ಅಂತ ಅನ್ಬಿಟ್ಟು. ಮನೆ ರಂಗೂನು ತಗೋ ಅಂತಂದ್ರು, ಬೇಡಪ್ಪ ಇಷ್ಟು ನೈಟ್ ಅಲ್ಲಿ ಏನ್ ತಗೊಳೋದ್ ಬೇಡ, ನಾನು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದೀನಿ ಬಿಡಿ, ಏನ್ ಪರವಾಗಿಲ್ಲ ಹೂವನ್ ಕೊಡ್ಸಿ ಅಂತ ಅನ್ಬಿಟ್ಟು 9:30 10 ಗಂಟೆಗೆ ಹೋಗಿ ಹೂವ ಎಲ್ಲ ತಗೊಂಡ್ ಬಂದಿದ್ದು. ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಒಂದ್ ಕಡೆಯಿಂದ. ಮೊದ್ಲು ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಟ್ರೆ ಒಂದ್ ಅರ್ಧ ಕೆಲಸ ಆಗತ್ತೆ. ಆಮೇಲೆ ಬೇಕಾದ್ರೆ ರೂಮು ಅದೆಲ್ಲಾನು ಕೂಡ ಇದ್ ಮಾಡ್ಕೋಬಹುದು. ಇನ್ನು ಡೋರ್ ಎಲ್ಲ ಒಂದ್ ಕಡೆಯಿಂದ ಬಸ್ಯಾನು ಇದ್ದಾನೆ, ಬಸ್ಯ ವಿಂಡೋಸು ಮತ್ತೆ ಇದನ್ನೆಲ್ಲ ಒರ್ಸ್ಕೊತಾ ಇದ್ದಾನೆ. ಇನ್ನೊಂದ್ ಕಡೆ ನಾನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೆಯವರು ಏನೋ ಅದೃಷ್ಟಕ್ಕೆ ಇವತ್ತು ಸೋಫಾ ಕ್ಲೀನ್ ಮಾಡ್ಕೊಡ್ತೀನಿ ಅಂದ್ರು. ಅದೇ ಒಂದ್ 2.5 ಅವರ್ ಹಿಡೀತು ಸೋಫಾ ಕ್ಲೀನಿಂಗು. ಅದೊಂದ್ ಕೆಲಸ ಮಾತ್ರ ಮಾಡ್ಕೊಟ್ರು, ಯಾಕೆಂದ್ರೆ ನಮ್ಗೆ ಟೈಮೇ ಸಿಕ್ಕಿಲ್ಲ. ಹಂಗಾಗಿ ಅದೊಂದ್ ಕೆಲಸ ಅವ್ರು ಮಾಡ್ಕೊಟ್ಟಿದ್ದಕ್ಕೆ ನಂಗೆ ತುಂಬಾ ಯೂಸ್ ಆಯ್ತು ಅಂತ ಹೇಳ್ಬೋದು. ಬಸ್ಯಾನು ಅಷ್ಟೇನೆ ಈಚೆಗಡೆ ಎಲ್ಲ ಇದೆಲ್ಲ ಮಾಡ್ಕೊಟ್ಟ. ನಾನು ಬೇಗ ಬೇಗ ಮಾಡ್ಕೊಂಡೆ, ಯಾಕೆಂದ್ರೆ ಪ್ರತಿದಿನ ಮಾಡೋದ್ರಿಂದ ಏನ್ ಅಷ್ಟು ಗಲೀಜ್ ಇರ್ಲಿಲ್ಲ. ಹಂಗಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ವಿ. ಡಸ್ಟ್ ಅಷ್ಟೇನೇನ್ ಇರ್ಲಿಲ್ಲ. ಪ್ರತಿದಿನ ಏನಾದ್ರೂ ಒಂದು ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ
ತುಂಬಾ ಏನ್ ಕೊಳಕಾಗಲ್ಲ ಅಲ್ವಾ? ಅವಾಗ ಇಲ್ಲ ಅಂತಂದ್ರೆ ಒಂದೇ ಸಲಿ ಮಾಡ್ತೀವಿ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ತುಂಬಾ ನಮ್ಗೆ ಕೆಲವ್ರಿಗಂತೂ ಹುಷಾರಿಲ್ದಂಗೆ ಪಾಪ ಆಗ್ಬಿಡುತ್ತೆ ಈ ಹಬ್ಗಳಲ್ಲಿ ಕ್ಲೀನ್ ಮಾಡ್ತಾ ಮಾಡ್ತಾ ಡಸ್ಟ್ ಎಲ್ಲ ಆಗ್ಬಿಟ್ಟು. ಇವಾಗ ನೋಡಿ ಇಲ್ಲೂ ಕೂಡ ಸ್ವಲ್ಪ ಇದೆಲ್ಲ ಆಗಿತ್ತು ಅಂತ ಅಂದ್ಬಿಟ್ಟು ಹಿಂಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೊದ್ಲು ಅದರಿಂದ ಎಲ್ಲ ವ್ಯಾಕ್ಯೂಮ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಎಲ್ಲ ಒರೆಸ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಈ ಪ್ರಾಡಕ್ಟ್ ನಂಗೆ ತುಂಬಾ ಯೂಸ್ ಆಯ್ತು. ಇದ್ರಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ. ನಿಮಗೆ ಬೇಕು ಅಂದ್ರೆ ಪರ್ಚೇಸ್ ಮಾಡಿ. ಇಲ್ಲ ಅಂತಂದ್ರೆ ವ್ಯಾಕ್ಯೂಮ್ ಕ್ಲೀನರ್ ಅಂತ ಇದ್ರಲ್ಲಿ ಹೊಡೆದ್ರೆ ನಿಮ್ಗೆ ಅಮೆಝಾನ್ ಅಲ್ಲಿ ಬರುತ್ತೆ. ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಒಂದ್ಸಲ ಇನ್ವೆಸ್ಟ್ಮೆಂಟ್ ಅಷ್ಟೇನೆ. ತುಂಬಾ ವರ್ಷಗಳ ಕಾಲ ಯೂಸ್ ಮಾಡ್ಬೋದು. ನಾನು ತುಂಬಾ ರಿವ್ಯೂಸ್ ನ ನೋಡಿದೀನಿ. ತುಂಬಾ ಚೆನ್ನಾಗಿದೆ. ಎರಡಿದೆ. ಹ್ಯಾಂಡಲ್ ಬೇಕು ಅಂದ್ರೆ ತಗೊಳ್ಳಿ. ಇಲ್ಲ ಅಂತಂದ್ರೆ ಹ್ಯಾಂಡಲ್ ಇಲ್ದೇ ಇರೋದು ಇದೆ ಆಯ್ತಾ. ಬೆಳಿಗ್ಗೆ ಎದ್ದು ಇನ್ನು ವಾಕಿಂಗ್ ಹೊರಟೆ. ಇವತ್ತು ಪೂಜೆ ಸಾಮಾನು ತೊಳೆಯೋದಿದೆ. ಆಮೇಲೆ ಅಮ್ಮನವ್ರಿಗೆ ತಾಳಿ ಪೌಂಡ್ಸ್ ಕೊಡೋದಿದೆ. ಇನ್ನು ಮೆಂತ್ಯ ನೆನೆ ಹಾಕಿದ್ದೆ. ಅದನ್ನು ಕೂಡ ನಾನು ಬಾಕ್ಸ್ಗೆ ಹಾಕಿ ಎತ್ತಿಡೋಣ ಅಂತ ಇದು ತಂದಿದ್ದೆ, ಬೆಲ್ಲ ತಂದಿದ್ದೆ. ಅದನ್ನು ಕೂಡ ನಾನು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಹಾಲು ಮೊಸರು ಎಲ್ಲಾನು ಕೂಡ ಬರ್ಬೇಕಾದ್ರೆ ತಗೊಂಡ್ ಬಂದೆ. ಏನೇ ಮಿಸ್ ಮಾಡಿದ್ರು ವಾಕಿಂಗ್ ಮಿಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಗುರುವಾರದವರೆಗೂ ಹೋದೆ. ಶುಕ್ರವಾರ ಹಬ್ಬ ಇತ್ತಲ್ವಾ ಅವತ್ತಿಂದ ಸ್ಕಿಪ್ ಮಾಡ್ಬಿಟ್ಟಿದ್ದೀನಿ. ಇನ್ನ ಇವಾಗ ಜ್ಯೂಸ್ ಮಾಡ್ಕೊಂಡ್ಬಿಡೋಣ ಫಸ್ಟ್ ಅಂತ ಅಂದ್ಬಿಟ್ಟು ಇನ್ನೊಂದ್ ಕಡೆ ಟೀ ಇಟ್ಕೊಂಡೆ. ಅಲ್ಲಿಂದ ಬರೋ ಅಷ್ಟರಲ್ಲೇ ಎನರ್ಜಿ ಫುಲ್ ಹೋದಂಗ ಅನಿಸ್ತಾ ಇರುತ್ತೆ. ಹಂಗಾಗಿ ಸ್ವಲ್ಪ ಟೀ ಕುಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಟೀ ಕೂಡ ಮಾಡ್ಕೊಂಡೆ. ಇನ್ನು ಮೆಂತ್ಯ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಅಂದ್ಬಿಟ್ಟು ಮೆಂತ್ಯ ಅಂತೂ ಇರ್ಲೇಬೇಕು ಮನೇಲಿ. ಹಂಗಾಗಿ ಇವಾಗ ಅದನ್ನ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡು ಟಿಫನ್ನ ರೆಡಿ ಮಾಡ್ಕೋಬೇಕು. ಏನ್ ಮಾಡ್ದೆ ಅಂತ ಅಂದ್ರೆ ಟಿಫನ್ನು ನೆನಪಾಗ್ತಾ ಇಲ್ಲ. ಹಂಗಾಗಿ ಬಾದಾಮಿ ಮತ್ತೆ ದ್ರಾಕ್ಷಿ ಗೋಡಂಬಿ ಎಲ್ಲಾನು ಕೂಡ, ಗೋಡಂಬಿ ಹಾಕಿಲ್ಲ, ಖರ್ಜೂರ ಇಷ್ಟನ್ನು ಕೂಡ ಹಾಕಿ ನೆನೆ ಹಾಕಿ ಇಟ್ಕೊಂಡಿರ್ತೀನಿ ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಟೀ ಕೂಡ ಆಯ್ತು. ಒಂದ್ ಲೋಟ ಟೀ ಕುಡಿದ್ಬಿಟ್ಟು ಆಮೇಲೆ ಕೆಲ್ಸನ ಸ್ಟಾರ್ಟ್ ಮಾಡ್ಕೋಬೇಕು. ಸ್ವಲ್ಪ ಸಾಂಬಾರ್ ಇತ್ತು ಅದನ್ನು ಕೂಡ ಬಿಸಿ ಮಾಡೋದಕ್ಕೆ ಅಂತ ಕುಕ್ಕರಲ್ಲೇ ಇಟ್ಟಿದ್ದೀನಿ. ಅದನ್ನು ಕೂಡ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಎಲ್ಲ ಆಯ್ತು. ಇದೊಂದು ಕೆಲಸ ಬ್ಯಾಲೆನ್ಸ್ ಇದೆ. ಇವಾಗ ಅಮ್ಮನವ್ರಿಗೆ ತಾಳಿನ ಪೋಣಿಸ್ಬೇಕು. ಅಮ್ಮ ಬರ್ತೀನಿ ಅಂದ್ರಲ್ವಾ, ಅವ್ರಿಗೆ ಹೇಳ್ದೆ ಕರಿಮಣಿ ತಂದ್ಬಿಡಮ್ಮ ನೀನು. ಕರಿಮಣಿ ತಂದಿದ್ದೀನಿ. ಅದಕ್ಕೆ ದಾರ ಇರುತ್ತಲ್ಲ ಆರೆಂಜ್ ಕಲರು, ಅದನ್ನ ತಗೊಂಡ್ ಬಾರಮ್ಮ ಅಂತ ಅಂದೆ. ಸರಿ ಆಯ್ತು ಮನೇಲೇ ಇದೆ ತರ್ತೀನಿ ಅಂದ್ರು. ಇನ್ನು ಈ ತರ ಪೋಣಿಸ್ಕೋಬೇಕು ಕುತ್ಕೊಂಡು ನಾನು ಒಬ್ಳೇನೆ. ಅಂದ್ರೆ ನಾನು ತುಂಬಾ ಚಿಕ್ಕದಾಗಿ ಹಾಕಿದ್ದೆ ಮುಂಚೆ. ಇವಾಗ ಸ್ವಲ್ಪ ಉದ್ದಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಇನ್ನು ಸ್ಕ್ರೀನ್ ಎಲ್ಲ ವಾಶ್ ಮಾಡಿದ್ನಲ್ವಾ, ಅದನ್ನೆಲ್ಲಾನು ಕೂಡ ಹಾಕ್ಬಿಡ್ರಪ್ಪ ನನ್ಗೆ ಎಡ್ಸಲ್ಲ ಅಂತ ಅಂದೆ. ಧ್ರುವ ಮತ್ತೆ ಚಂದು ಇಬ್ರು ಸೇರ್ಕೊಂಡು ಅದನ್ನೆಲ್ಲ ಕೂಡ ನನ್ಗೆ ಹೆಲ್ಪ್ ಮಾಡಿದ್ರು. ಇದೊಂದೇ ಕೆಲಸ ಇವ್ರು ಮಾಡಿರೋದು. ಹಬ್ಬ ಅಂತ ಅಂದ್ಬಿಟ್ಟು ಈ ಸ್ಕ್ರೀನ್ ಹಾಕೋದು ಒಂದೇ ಕೆಲಸ ಮಾಡಿದಾರೆ ಆಯ್ತಾ. ಅವತ್ತಿಂದ ಹೇಳ್ತಾ ಇದೀನಿ. ಇನ್ನು ಚಂದು ಇದನ್ನೆಲ್ಲ ಒರೆಸ್ಬಿಟ್ಟು, ಇದು ತುಂಬಾ ಚೆನ್ನಾಗಿದೆ. ಇದ್ರ ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತೀನಿ ಆಯ್ತಾ. ಅಮೆಝಾನ್ ಅಲ್ಲಿ ತಗೊಂಡಿದ್ದು, ಅಮೆಝಾನ್ ಎಲ್ಲಿ ತಗೊಂಡಿದ್ದು ಗೊತ್ತಿಲ್ಲ. ಇದು ವಾಚ್ ಮತ್ತೆ ಗ್ಲಾಸ್ ಎರಡೂನು ಕೂಡ ನಾವೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಸೇಫ್ ಆಗಿರುತ್ತೆ. ಎಲ್ಲೂ ಕೂಡ ನಿಮ್ಗೆ ಡ್ಯಾಮೇಜ್ ಆಗಲ್ಲ. ಎಷ್ಟೇ ವಾಚ್ ಇದ್ರೂನು. ನನ್ ಮಗ ಹೇಳ್ತಾ ಇದ್ದ, ಅಮ್ಮ ಇನ್ನೊಂದ್ ಬಾಕ್ಸ್ ಬೇಕಮ್ಮ, ಇಷ್ಟರಲ್ಲಿ ಇಡೋದಕ್ಕೆ ಆಗೋದಿಲ್ಲ ಎಲ್ಲಾನು ಅಂತ. ಈ ತರ ಅದಕ್ಕೆ ಪುಟ್ಟ ಕೀ ಕೂಡ ಕೊಟ್ಟಿರ್ತಾರೆ. ನೀವು ಲಾಕ್ ಮಾಡ್ಕೊಂಡು ತಗೊಂಡೋಗ್ಬೋದು. ಆ ತುಂಬಾ ಚೆನ್ನಾಗಿದೆ ಇದು. ನಾನು ಆಲ್ರೆಡಿ ಈ ವಾಚ್ನ ಇದ್ರೊಳಗಡೆನೆ ಬಿಟ್ಬಿಟ್ಟು ಮನೆ ಖಾಲಿ ಮಾಡ್ಬೇಕಾದ್ರೆ ಮೇಲ್ಗಡೆ ಹಾಕ್ಬಿಟ್ಟಿದ್ದೆ. ಇನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಎಷ್ಟೊಂದು ಸಿಕ್ತು ಗೊತ್ತಾ. ಹಂಗೇನೆ ಈ ಸ್ಮಾರ್ಟ್ ವಾಚು ಇನ್ನು ವಾಕಿಂಗ್ ಹೋಗ್ಬೇಕಾದ್ರೆ ಬೇಕಾಗುತ್ತೆ ನನಗೆ ಅಂತ ಅನ್ಬಿಟ್ಟು ಚಾರ್ಜಿಂಗ್ ಹಾಕು ಅಂತ ಹೇಳ್ದೆ ಚಂದುಗೆ. ಇದೆಲ್ಲಾನು ಕೂಡ ಅವನು ಕ್ಲೀನ್ ಮಾಡ್ಕೊಟ್ಟ. ಇನ್ನು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇದ್ರದ್ದು ತುಂಬಾ ಚೆನ್ನಾಗಿದೆ. ಈ ತರ ಕೊಟ್ಟಿರ್ತಾರೆ. ನಮ್ಗೆ ಎಲ್ಲಿ ಬೇಕು ಟ್ರಾವೆಲ್ಗೆ ಮತ್ತೆ ಮನೇಲಿ ಇಡೋದಕ್ಕೂ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ನಿಮ್ಗೆ ವಾಚ್ ಡ್ಯಾಮೇಜ್ ಆಗಲ್ಲ. ಈ ತರ ಕೀ ಕೊಟ್ಟಿರ್ತಾರೆ. ಕೀನ ಯೂಸ್ ಮಾಡ್ಕೊಂಡು ಓಪನ್ ಮಾಡೋದು ಅದೆಲ್ಲ ಮಾಡ್ಬೋದು. ಇನ್ನು ಅಮ್ಮ ಬಂದಿದ್ರಲ್ವಾ, ಅಮ್ಮ ಈ ತರ ಎಲ್ಲಾನು ಕೂಡ ತೊಳ್ಕೊಡ್ತೀನಿ ಅಂತ ಅನ್ಬಿಟ್ಟು ತೊಳ್ಕೊಡ್ತಾ ಇದಾರೆ. ಟೀ ಮಾಡ್ಕೊಟ್ಟೆ. ತಂಡಿಲಿ ಕೂತ್ಕೊಂಡ್ರೆ ನಮ್ಮ ಅಮ್ಮನ್ಗೆ ಆಗಲ್ಲ ಅಷ್ಟು. ಬೇಡ ನಾನು ಇದೊಂದ್ ಕೆಲಸ ತಾನೇ ನಾನೇ ಮಾಡ್ಕೋತೀನಿ, ಎಲ್ಲ ಕೆಲಸ ಮಾಡಿದೀನಿ, ಇದೊಂದ್ ಏನಮ್ಮ ಅಂತ ಅಂದ್ರೆ 3 ದಿನದಿಂದ ನೀನೇ ಮಾಡಿದ್ಯಲ್ವಾ, ನಾನೊಂದ್ ಸ್ವಲ್ಪ ಮಾಡ್ಕೊಡ್ತೀನಿ ಅಂತ ಅನ್ಬಿಟ್ಟು ಬೆಳ್ಳಿದು ಎಲ್ಲಾನು ಕೂಡ ಅವರೇ ತೊಳ್ಕೊಟ್ರು ಪೂರ್ತಿ. ನಾನು ಒರೆಸಿ ಒಳಗಡೆ ಇಟ್ಕೊಂಡೆ. ಇನ್ನು ಬಸ್ಸಿಂಗ್ ಹೇಳಿದ್ನಲ್ವಾ, ಅವನು ಹೋಗಿ ಮಾವಿನ ಸೊಪ್ಪು ಆಮೇಲೆ ಬಾಳೆಕಂದು ಎಲ್ಲಾನು ಕೂಡ ನಮ್ಮೂರಿಂದ ತಗೊಂಡ್ ಬಂದ ಹೋಗಿ ಬಸ್ಸಲ್ಲಿ. ಇವಾಗ ಎಲ್ಲಾನು ಕೂಡ ಒರೆಸಿ ಇಟ್ಕೊಂಡು ಇನ್ನು ನಾಳೆ ಅಡ್ಗೆಗೆ ಒಬ್ಬಟ್ಟಿರ್ಬೋದು, ಕಾಳ್ಗೊಜ್ಜು ಇದನ್ನೆಲ್ಲ ಮಾಡ್ತೀನಲ್ಲ, ಆ ತರಕಾರಿನೆಲ್ಲ ನೀರಲ್ಲಿ ನೆನೆಯಕ್ಕೆ ಇಟ್ಕೋಬೇಕು. ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಹಬ್ಬ ಅಂತೂ ತುಂಬಾ ಚೆನ್ನಾಗಾಯ್ತು. ಲಕ್ಷ್ಮಿನೂ ತುಂಬಾ ಮುದ್ದಾಗಿ ಕಾಣಿಸ್ತಾ ಇತ್ತು. ಇನ್ನು ಗೋಧಿ ಹುಲ್ಲುನು ಕೂಡ ಬೆಳೆಸ್ಕೊಂಡಿದ್ದೆ 3ರಲ್ಲಿ. ಈ ತರ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡು ಹಬ್ಬ ಮಾಡ್ದೆ. ಈ ತರ ನಮ್ಮ ಮುದ್ದು ಲಕ್ಷ್ಮಿ ರೆಡಿ ಆಗಿದ್ರು. ನಾನು 5 ಗಂಟೆ ಒಳಗಡೆನೆ ಮಾಡ್ಬೇಕು ಅಂತ ಎಲ್ಲ ಪ್ಲಾನು ಹಾಕೊಂಡಿದ್ದೆ. ಆದ್ರೆ 5:15 ಆಯ್ತು. ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಮಾಡ್ಕೋತಾ ಇದ್ದೀನಿ. ಇದು ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಇದು ತಗೊಂಡು ಆಲ್ರೆಡಿ ಒಂದು 3-4 ವರ್ಷ ಆಗಿದೆ. ಬ್ಲೌಸ್ ಅಲ್ಲಿ ತುಂಬಾ ಡಿಸೈನ್ ಇದೆ ಆಯ್ತಾ. ಎಷ್ಟೋ ರಾಜ್ಗುರು ಕಂಪ್ನಿನಲ್ಲಿ ನಾನು ಎಷ್ಟೊಂದ್ ಸ್ಯಾರಿ ಪರ್ಚೇಸ್ ಮಾಡಿದೀನಿ. ಇದು ವರ್ಸ್ಟ್ ಅಲ್ಲಿ ವರ್ಸ್ಟ್ ಅಂತ ಹೇಳ್ಬೋದು. ಅಷ್ಟು ಈ ಬ್ಲೌಸ್ದು ಚುಮ್ಕಿ ವರ್ಕ್ ಎಲ್ಲ ತುಂಬಾ ಇರಿಟೇಟ್ ಮಾಡುತ್ತೆ. ಇನ್ನೇನ್ ಕಾಸು ಕೊಟ್ಟು ತಗೊಂಡ್ಬಿಟ್ಟಿದ್ದೀನಿ 3000
200 ಏನೋ ಕೊಟ್ಟು ತಗೊಂಡಿದ್ದು. ಅದೊಂದು ತಗೊಂಡಿದ್ದೆ. ಒಂದು 5 ಸಲಿನಾದ್ರೂ ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಹಾಕೊಂಡಿದ್ದೆ. ಗ್ರೀನ್ ಅಲ್ವಾ ಹಬ್ಬಕ್ಕೆ ಅಂತ ಅನ್ಬಿಟ್ಟು. ಆದ್ರೆ ತುಂಬಾ ಇದು ರ್ಯಾಷಸ್ ತರ ಆಗ್ಬಿಡ್ತು ಕೈ ಸಂಜೆ ಅಷ್ಟರಲ್ಲಿ. ಈ ತರ ಎಲ್ಲ ಪೂಜೆ ಮಾಡ್ಕೊಂಡು ನೈವೇದ್ಯ ಕೂಡ ಇಟ್ಕೊಂಡಿದ್ದೀನಿ. ಒಬ್ಬಟ್ಟು ಕೂಡ ಒಂದ್ 2 ಮಾಡಿ ಇಟ್ಟಿದ್ದೀನಿ. ಇನ್ನು ಅನ್ನ, ಸಾರು, ಪಲ್ಯ ಎಲ್ಲ ಮಾಡಿ ಒಂದು 9:30, 10 ಗಂಟೆ ಒಳಗಡೆ ಇಟ್ಬಿಟ್ಟು ಇನ್ನೊಂದ್ಸಲ ಪೂಜೆ ಮಾಡಿ ಆಮೇಲೆನೆ ನೀರು, ಕಾಫಿ ಏನಾದ್ರು ಇದ್ರೆ ನಾವು ಕುಡಿಯೋಂಥದ್ದು. ಹಂಗಾಗಿ ಇವಾಗೆಲ್ಲ ಪೂಜೆ ತುಂಬಾ ಚೆನ್ನಾಗಾಯ್ತು. ನಿಮ್ ಮನೇಲಿ ಹೆಂಗ್ ಮಾಡಿದ್ರಿ ತಿಳಿಸಿ. ಥ್ಯಾಂಕ್ ಯು.